ನಮಸ್ಕಾರ ಎಲ್ರಿಗೂ. ಇಂದು ನನ್ನ ಯೋಗ ಸೆಂಟರ್ ಕಡೆಯಿಂದ ಇಯರ್ ಎಂಡ್ ಪಾರ್ಟಿ ಮಾಡ್ತಿದ್ದೀವಿ. ಹಿಂದಿನ ವಿಡಿಯೋದಲ್ಲಿ ನೀವು ನೋಡ್ಬೋದು. ಈಗ ಯಾಕೆ ಇಯರ್ ಎಂಡ್ ಪಾರ್ಟಿ ಮಾಡ್ತಿದ್ದಾರೆ, ಹೊಸ ವರ್ಷ ಕಳೆದು ಹೋಗಿದೆ ಅಂತ ನೀವು ಯೋಚನೆ ಮಾಡ್ಬೋದು. ವಿಯೆಟ್ನಾಂನಲ್ಲಿ ಜಾನ್ವರಿ ಲಾಸ್ಟ್ ಅಥವಾ ಫೆಬ್ರವರಿ ಫಸ್ಟಲ್ಲಿ ಹೊಸ ವರ್ಷನ ಆಚರಣೆ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಇವರು ಹೊಸ ವರ್ಷಕ್ಕಿಂತ ಮುಂಚೆ ಇಯರ್ ಎಂಡ್ ಪಾರ್ಟಿ ಅಂತ ಮಾಡ್ತಾರೆ ಎಲ್ಲ ಕಡೆ. ಇವತ್ತು ನನ್ನ ಸೆಂಟ್ರ್ ಕಡೆಯಿಂದ ಮಾಡ್ತಿದ್ದೀವಿ. ಎಲ್ಲ ಮೆಂಬರು ಬರ್ತಿದ್ದಾರೆ, ಎಲ್ಲರನ್ನೂ ನಾನು ಸ್ವಾಗತ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಎಲ್ಲ ವಿಡಿಯೋನ ನನ್ನ ಫ್ರೆಂಡ್ ಮಾಡ್ತಿದ್ದಾನೆ. ನಾನು ಪಾರ್ಟೀಲಿ ಬ್ಯುಸಿ ಇದ್ದೀನಿ. ಈಗ ಪಾರ್ಟಿ ಸ್ಟಾರ್ಟ್ ಆಗುತ್ತೆ. ಎಲ್ಲ ಬಂದು ಕೂತಿದ್ದಾರೆ, ನೋಡ್ತಿರ್ಬೋದು. Một dịp đặc biệt để nhìn lại hành trình đã qua và tri ân những đóng góp của tất cả các hội viên đã dành cho trung tâm. Lời đầu tiên cho phép em thay mặt trung tâm Mura xin gửi lời chào, lời chúc sức khỏe cùng lời chúc năm mới tới toàn thể quý hội viên ạ. Và em ಅವ್ರು ಏನು ಹೇಳಿದ್ರು ಅಂತ ನಿಮ್ಗೆ ಅರ್ಥ ಆಗಿಲ್ಲ, ವಿಯೆಟ್ನಾಂನಲ್ಲಿ ಮಾತಾಡ್ತಿದ್ದಾರೆ. ಈಗ ನಾನು ಕೂಡ ಒಂದೆರಡು ವಿಯೆಟ್ನಾಂನಲ್ಲಿ ಮಾತಾಡ್ತೀನಿ, ನನ್ನ ಕರೀತಾರೆ ಮೇಲೆ. ಈಗ chào tất cả các hội viên tham dự Mudra Yoga Tết Niên 2024. May xin biết ơn tất cả các hội viên luôn luôn tin lời quên rồi luôn luôn ủng hộ và nâng đỡ trung tâm Mudra Yoga. May chúc tất cả các hội viên hạnh phúc, sức mạnh, xinh đẹp. Cảm ơn chị. ಈಗ ಎಲ್ಲರೂ ಕೂಡ ಗ್ರೂಪ್ ಫೋಟೋಗಾಗಿ ಸ್ಟೇಜ್ ಮೇಲೆ ಹೋಗ್ತಿದ್ದಾರೆ, ನೋಡ್ತಿರ್ಬೋದು. ಯಾಕಂದರೆ ಬಿಫೋರೇ ಗ್ರೂಪ್ ಫೋಟೋ ತಗೊಂಡ್ರೆ ಬೆಸ್ಟು. ನಂತರದಲ್ಲಿ ಕೆಲವೊಂದು ಮೆಂಬರು ಬ್ಯುಸಿಯಾಗಿ ಬಿಡ್ತಾರೆ, ಅವರು ಬೇಗ ಪಾರ್ಟಿಯಿಂದ ಬೇಗ ಹೋಗ್ತಾರೆ. ಲಾಸ್ಟಲ್ಲಿ ಗ್ರೂಪ್ ಫೋಟೋ ತೆಗಿಲಿಕ್ಕೆ ಎಲ್ಲ ಜನರು ಸಿಗೋದಿಲ್ಲ. ಅದಕ್ಕಾಗಿ ಮೊದಲೇ ಗ್ರೂಪ್ ಫೋಟೋನ ತಕ್ಕೊಳ್ಳೋದು ಉತ್ತಮ ಅಂತ ನಾವು ಗ್ರೂಪ್ ಫೋಟೋನ ತೆಗಿಲಿಕ್ಕೆ ಎಲ್ಲರನ್ನೂ ಕಲಿತಿದ್ದೀನಿ. mùa xuân theo em về, người mẹ nhìn đàn con nay đã về, mùa xuân mơ ước ơi đang đến. ಇವತ್ತು ನಾನು ಕೆಲವೊಂದು ಪ್ರೈಸ್ಗಳನ್ನ ಇಟ್ಟಿದ್ದೀನಿ. ಅಂದರೆ ಅವರು ಅಲ್ಲಿ ನಾನು ಬರೆದಂಥ ಚೀಟಿಲಿ ಯಾವ ಪ್ರೈಸ್ ಸಿಗುತ್ತೆ ಆ ಪ್ರೈಸ್ನ ನಾನು ಕೊಡ್ತೀನಿ. ಈ ಬಾಕ್ಸಲ್ಲಿ ಹಾಕಿದ್ದೀನಿ ಎಲ್ಲ ಚೀಟಿಲಿ ಬರೆದು. ಯಾಕಂದರೆ ಇಲ್ಲಿ ಬರ್ತಾರೆ, ಊಟ ಗೀಟ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. ಇದೊಂದು ಇವೆಂಟು, ಇದೊಂದು ಮಾಡಿದರೆ ಅವರಿಗೂ ಖುಷಿ ಆಗುತ್ತೆ. ಬರೀ ಕೈಯಲ್ಲಿ ಹೋಗೋ ಬದಲು ಯಾವುದಾದ್ರು ಒಂದು ಪ್ರೈಸ್ ಬಂದಿದೆ ಅಂತ ಅವರು ಖುಷಿಯಿಂದ ಮನೆ ಕಡೆ ಹೋಗ್ತಾರೆ. ನೋಡ್ತಿರ್ಬೋದು, ಒಂದೊಂದೇ ಚೀಟಿನೇ ಎತ್ಕೊಂಡು ಯಾವ ಪ್ರೈಸ್ ಬಂದಿದೆ ಅಂತ ಅವ್ರು ಹೇಳ್ತಾರೆ. ಆ ಪ್ರೈಸ್ನ ನಾನು ಕೊಡ್ತೀನಿ ಎಲ್ಲರಿಗೂ. ವಿಯೆಟ್ನಾಂನಲ್ಲಿ ಬಹಳ ಎಂಜಾಯ್ಮೆಂಟ್ ಇದೆ. ಇಲ್ಲಿ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾರೆ. ಲಾಸ್ಟ್ ಪಾರ್ಟಿ ಆದಮೇಲೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ. ಕೆಲವೊಬ್ಬರು ಹೋಗೋರು ಮನೆ ಕಡೆ ಹೋಗ್ತಾರೆ, ಬ್ಯುಸಿ ಇರ್ತಾರಲ್ಲ. ಇನ್ನು ಕೆಲವು ಫ್ರೀ ಇದ್ದವರು ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾ ಆಮೇಲೆ ಹೋಗ್ತಾರೆ ಮನೆಗೆ. ನೀವು ನೋಡ್ಬೋದು, ನಾನು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅವ್ರ ಜೊತೆಗೆ. ಒಟ್ಟಿನಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಾರೆ. ನಮಗೂ ಅದೇ ಬೇಕು. ಎಲ್ಲರೂ ಬಂದು ಎಂಜಾಯ್ ಮಾಡಿ ಖುಷಿ ಪಟ್ಟರೆ ನಮಗೆ ಅದೇ ಸಂತೋಷ.